So the next unit is third unit, and in that you have 3 chapters. The first chapter is tools and methods used in cyber crime. The tools and methods that are being used in the cyber crime. Cyber crime ಒಳಗಡೆಗೆ ಯೂಸ್ ಮಾಡುವಂತ ಟೂಲ್ಸ್ ಮತ್ತು ಅದರದ ಮೆಥಡ್ಸ್ ಬಗ್ಗೆ ಡಿಸ್ಕ್ರಿಪ್ಷನ್ಸ್ ಅನ್ನು ಕೊಟ್ಟಿದ್ದಾರೆ, right? So what are those tools and methods? And before starting with those tools and techniques, we'll see the basic stages that are being used in the attack. Attack ಮಾಡೋಕ್ಕಿಂತ ಮುಂಚೆ ಅಟ್ಯಾಕರು ಯಾವ ರೀತಿಯಾಗಿ ಫಂಕ್ಷನಾಲಿಟಿನ ಕ್ಯಾರಿ ಔಟ್ ಮಾಡ್ತಾನೆ, ಅಥವಾ ವಾಟ್ ಆರ್ ದ ಬೇಸಿಕ್ ಸ್ಟೇಜಸ್ that are being used for attack by the attacker. The first stage is initial uncovering. Starting initial uncovering, and then you have is a network probe. Probing in the sense invoke ಮಾಡೋದು. And then yes, Akshay, Akash. ಆಕಾಶ್ ಅಂದೆ ಕೈ ಎತ್ತಿದ್ದೇನಾ? Okay, so the different stages, or we can call them as the basic stages that are used in carrying out the attack are initial uncovering, network probe, crossing line towards electronic crime, crossing the line towards electronic crime, the next one is capturing the network, grab the data, and then finally covering the tracks. Covering the tracks in the sense ಮಾಡಿದ ಕೆಲಸನೆಲ್ಲ ಆಳ್ಕಿಸಿ ಇನ್ನೊಬ್ಬರಿಗೆ ಅಲ್ಲಿ ಏನೋ ನಡೆದೈತಿ ಅನ್ನೋದು ಕೂಡ ಗೊತ್ತಾಗ್ಲಾರ್ದಂಗ ಮಾಡಿ ಬರೋದಕ್ಕೆ ಕವರಿಂಗ್ ದ ಟ್ರ್ಯಾಕ್ಸ್ ಅಂತ ಹೇಳಿ ಕರೀತಾರೆ. ಓಕೆ, ಫಸ್ಟ್ ಥಿಂಗ್, ವಾಟ್ ಆಕ್ಚುಲಿ ಈಸ್ ಇನಿಷಿಯಲ್ ಅನ್ಕವರಿಂಗ್. ಇನಿಷಿಯಲ್ ಅನ್ಕವರಿಂಗ್ ಅಂದ್ರೆ ಏನು? What we have studied in the reconnaissance kaltiri nenpada last chapter starting though, that is gathering the information. Reconnaissance in the sense you are going to gather the information, you are going to collect the information regarding your target. ನೀವು ಯಾರನ್ನ ವಿಕ್ಟಿಮ್ ಮಾಡಬೇಕು ಅಂತ ಇರ್ತೀರಿ ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಏನು ಗ್ಯಾದರ್ ಮಾಡ್ತಿರಲ್ಲ ಆ ಸ್ಟೇಜಿಗೆ ಏನಂತ ಕರೀತಾರೆ? ರಿಕನೆಸೆನ್ಸ್ ಸ್ಟೇಜ್ ಅಂತ ಕರೀತಾರೆ, right? And reconnaissance can be done either in active or in a passive way. Active method one barditi, passive method one theli one barditi. That means if you are going to follow the passive method, you are not going to interrupt the working of any other person. You are just analyzing the traffic, you are just keeping an eye on it so that the target or the victim doesn't notice that somebody is doing something. ಯಾರೋ ಏನೋ ಪ್ಲಾನ್ ಮಾಡ್ಲಿಕ್ಕತ್ತಾರ ಅಥವಾ ಬೇರೆದವರು ನನ್ನ ಮೇಲೆ ಕಣ್ಣಿಟ್ಟಾರ ಅನ್ನೋದು ಅವನಿಗೆ ನೋಟಿಸಿಗೆ ಬರಂಗಿಲ್ಲ. ಬಟ್ ಇಫ್ ಯು ಗೋ ಫಾರ್ ಆಕ್ಟಿವ್ ಅಟ್ಯಾಕ್, then it will be immediately in effect and it will be noticed even by ಅದರ ಎಫೆಕ್ಟ್ ಕೂಡ ಏನಾಗುತ್ತೆ, ಜಲ್ದಿಯಾಗಿ ನೀವು ಯಾರನ್ನ ಟಾರ್ಗೆಟ್ ಮಾಡಿರಲ್ಲ ಅವರಿಗೆ ಗೊತ್ತಾಗ್ತೈತಿ. They will soon notice that something is going on, somebody is watching me or somebody is taking my data. ನನ್ನ ಡೇಟಾನ ತಗೊಳಿಕತ್ತಾರ ಅಥವಾ ನನ್ನ ಡೇಟಾ ಮ್ಯಾನಿಪುಲೇಟ್ ಆಗ್ಲಿಕ್ಕತ್ತೈತಿ ಅನ್ನೋದ್ರ ಬಗ್ಗೆ ಫಾಸ್ಟ್ ಆಗಿ ಈಸಿಯಾಗಿ ವಿಕ್ಟಿಮ್ಗೆ ಗೊತ್ತಾಗ್ತೈತಿ. whereas passive attack where you are not going to modify the data, you are not going to modify the data or alter the data, you are just taking it.
ಮಾಡ್ತೀರಿ, ಅದ್ರದ್ದು ಒಂದು ಕಾಪಿ ತಗೊಂಡಾಗ ಅಥವಾ ಬರೀ ಫ್ಲೋ ಆಗೋದನ್ನ ನೋಡ್ಕೊಂತ ಇರ್ತೀರಿ, ಎಲ್ಲಿ ಹೋಯ್ತು, ಯಾವಾಗ ಬಂತು, ಅಥವಾ ಏನ್ ಡೇಟಾ ಟ್ರಾನ್ಸ್ಫರ್ ಆಗೈತಿ ಅನ್ನೋದನ್ನ ಕ್ಯಾಪ್ಚರ್ ಮಾಡ್ಕೊಂಡಿರ್ತೀರಿ. ನಾಟ್ ಗೋಯಿಂಗ್ ಟು ಡೂ ಎನಿ ಮಾಡಿಫಿಕೇಶನ್ ಟು ದ್ಯಾಟ್. ಅದನ್ನ ನಾವೇನಂತ ಕರಿತೀವಿ, ಪ್ಯಾಸಿವ್ ಅಟ್ಯಾಕ್ ಅಂತ ಕರಿತೀವಿ. ಇನ್ನೊಂದು ಥರದ ಅಟ್ಯಾಕ್ ಬರ್ತೈತಿ ವಿಚ್ ಇಸ್ ಕಾಲ್ಡ್ ಆಸ್ ಆಕ್ಟಿವ್ ಅಟ್ಯಾಕ್, ವೇರ್ ಯು ಆರ್ ಗೋಯಿಂಗ್ ಟು ಮಾಡಿಫೈ ದ ಡೇಟಾ. ಡೇಟಾ ಮಾಡಿಫಿಕೇಶನ್ ಆಯಿತು, ಅಲ್ಟ್ರೇಷನ್ಸ್ ಅದು ಅಂತಂದ್ರೆ ವಿಕ್ಟಿಮ್ಗೆ ಸ್ವಲ್ಪ ಹೊತ್ತು ಅವಾಗ ಇಮಿಡಿಯೇಟ್ ಆಗಿ ಇರಲಿಲ್ಲ ಅಂತಂದ್ರು ಒಂದು ಸ್ವಲ್ಪ ಹೊತ್ತಿಗಾದ್ರೂ ಏನೋ ಆಗ್ಲಿಕ್ಕತೈತಿ ಅನ್ನೋದನ್ನ ನೋಟಿಸ್ ಮಾಡ್ತಾನೆ. ಹಿ ವಿಲ್ ನೋಟಿಸ್ ಇಟ್. ಸೊ ಅದು ಡೈರೆಕ್ಟ್ ಆಗಿ ನೀವು ಅವರಿಗೆ ಇನ್ವಿಟೇಷನ್ ಕೊಟ್ಟಂಗೆ, ಓಕೆ ನಾನು ಈ ಸದ್ ಅಟ್ಯಾಕ್ ಮಾಡ್ಲಿಕ್ಕೆ ರೆಡಿ ಆಗಿನಿ, ನಾನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿನಿ ಅನ್ನೋದು ಇನ್ನೊಬ್ರು ನೋಟಿಸಿಗೆ ಬರುವಂಗ ಮಾಡಿ ನೀವು ಅಟ್ಯಾಕ್ ಮಾಡ್ತಿರ್ತೀವಿ. ವೇರ್ ಆಸ್ ಪ್ಯಾಸಿವ್ ಅಟ್ಯಾಕ್ ಒಳಗೆ ಆ ರೀತಿ ಇರಂಗಿಲ್ಲ. ದ ವಿಕ್ಟಿಮ್ ವಿಲ್ ನಾಟ್ ಬಿ ಅವೇರ್ ಅಬೌಟ್ ವಾಟ್ ಈಸ್ ಗೋಯಿಂಗ್ ಆನ್. ಹಿ ಹ್ಯಾಸ್ ಬೀನ್ ಟಾರ್ಗೆಟೆಡ್ ಅನ್ನೋದು ವಿಕ್ಟಿಮಿಗೆ ಗೊತ್ತಾಗಂಗಿಲ್ಲ, ರೈಟ್? ಸೊ 2 steps are involved in a reconnaissance. One is a reconnaissance. The attacker gather information. ಇಲ್ಲಿ ಇನಿಷಿಯಲ್ ಅನ್ಕವರಿಂಗ್ ಒಳಗ ಒಂದು ರಿಕನೆಸೆನ್ಸ್ ಸ್ಟೇಜ್ ಅನ್ನ ತಗೊಂತೀವಿ. ದಟ್ ಈಸ್ ದ ಅಟ್ಯಾಕರ್ ಗ್ಯಾದರ್ಸ್ ಇನ್ಫಾರ್ಮೇಶನ್ ಆಸ್ ಮಚ್ ಆಸ್ ಪಾಸಿಬಲ್ ಬಟ್ ದ ಟಾರ್ಗೆಟ್ ಬೈ legitimate means, that is searching the information about legal ways ಒಳಗೆ. ಲೆಗಿಟಿಮೇಟ್ ಅಂತಂದ್ರೆ ಇಲ್ಲಿಗಲ್ ವೇಸ್ ಒಳಗಡೆಗೆ ಅಂದ್ರೆ ನಿಮಗೆ ಗೊತ್ತಾಗ್ಲಾರ್ದಂಗ ನಿಮ್ ಬಗ್ಗೆ ಇನ್ಫಾರ್ಮೇಶನ್ಸ್ ಅನ್ನ ಗ್ಯಾದರ್ ಮಾಡ್ಕೊಂತ ಹೋಗ್ತಾನೆ. ಅಂಡ್ ದಟ್ ಇನ್ಫಾರ್ಮೇಶನ್ ಗ್ಯಾದರಿಂಗ್ ಮೇ ಬಿ ಡನ್ ಇನ್ ಮೆನಿ ವೇಸ್. ಬೇರೆ ಬೇರೆ ರೀತಿಯಾಗಿ ಇನ್ಫಾರ್ಮೇಶನ್ಸ್ ಗ್ಯಾದರಿಂಗ್ ಆಗ್ತಾವ. ದಟ್ ಈಸ್ ನಿಮ್ ಬಗ್ಗೆ ಇನ್ಫಾರ್ಮೇಶನ್ಸ್. ಕನ್ಸಿಡರ್ ಫಾರ್ ಎಕ್ಸಾಂಪಲ್, ಇಫ್ ಯು ವಾಂಟ್ ಟು ಗ್ಯಾದರ್ ಇನ್ಫಾರ್ಮೇಶನ್ ಅಬೌಟ್ ಅನ್ ಆರ್ಗನೈಸೇಷನ್ ಬಗ್ಗೆ ನಿಮ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕಾಗಿತ್ತು, ನೀವು ಗೂಗಲ್ನಾಗ ಸರ್ಚ್ ಮಾಡಿದ್ರೆ ಆ ಆರ್ಗನೈಸೇಷನ್ ಬಗ್ಗೆ ಇನ್ಫಾರ್ಮೇಶನ್ ನಿಮಗೆ ಸಿಗ್ತೈತಿ. ಇಲ್ಲ ಅವ್ರದೇ ಆದಂತ ಒಂದು ಸ್ವಂತ ವೆಬ್ಸೈಟ್ಸ್ ಇರ್ತಾವ, ಆ ವೆಬ್ಸೈಟ್ಸ್ ಅನ್ನ ನೀವು ವಿಸಿಟ್ ಮಾಡಿದ್ರೆ ಅಲ್ಲಿ ಕೂಡ ನಿಮ್ಗೆ ಏನ್ ಸಿಗ್ತೈತಿ, ಯು ಆರ್ ಗೋಯಿಂಗ್ ಟು ಗೆಟ್ ದ ಇನ್ಫಾರ್ಮೇಶನ್ ಅಬೌಟ್ ದಟ್. ನಾವು ಇಂಟ್ರೊಡಕ್ಷನ್ ಅಬೌಟ್ ಅಸ್, ವಿಷನ್ಸ್, ಮಿಷನ್ಸ್ ಅಂತ ಹೇಳಿ, ಅಥವಾ ಸ್ಟಾಫ್ ಮೆಂಬರ್ಸ್ ಇಲ್ಲ ಮ್ಯಾನೇಜ್ಮೆಂಟ್ ಪರ್ಸನ್ಸ್ ಇನ್ವಾಲ್ವ್ ಯಾರ್ಯಾರು ಅದಾರ ಆ ಆರ್ಗನೈಸೇಷನ್ ಒಳಗ ಎಲ್ಲ ಇನ್ಫಾರ್ಮೇಶನ್ ಏನಿರ್ತೈತಿ ವೆಬ್ಸೈಟ್ ಒಳಗ ಅವೈಲೇಬಲ್ ಇರ್ತೈತಿ. ಆರ್ ಜಸ್ಟ್ ಬೈ ಸರ್ಫಿಂಗ್ ಆರ್ ಸರ್ಚಿಂಗ್ ಗೂಗಲ್ನಾಗ ಅಲ್ಲಿ ಇಲ್ಲಿ ಸರ್ಚ್ ಇಂಜಿನ್ ಅನ್ನ ಯೂಸ್ ಮಾಡ್ಕೊಂಡು ನೀವು ಸರ್ಚ್ ಮಾಡಿದ್ರು ಕೂಡ ನಿಮಗೆ okay, whether now the disturbance is there or no, mostly fanning disturbance ansutta. Okay, right. So in the first stage, that is in the initial uncovering, they are going to gather the information about the target. They are going to gather the information about the target, which is called as a reconnaissance also. Reconnaissance ಅಥವಾ ಇನ್ನೊಂದು ವೇ, that is you are going to get the port addresses, IP address ಅನ್ನು obtain ಮಾಡ್ಕೊಂತಾರೆ, which is called as port scanning, scrutinizing ಅಂತ ಹೇಳಿ ಒಂದು ಬಂದಿತ್ತಲ್ಲ. ಆ ಎರಡು ಸ್ಟೇಜಸ್ ಅನ್ನ ಕಂಬೈನ್ ಮಾಡಿ ಇನಿಷಿಯಲ್ ಅನ್ಕವರಿಂಗ್ ಸ್ಟೇಜ್ ಅಂತ ಹೇಳಿ ಕೊಟ್ಟಾರ ಅವ್ರು. ವಾಟ್ ಯು ಆರ್ ಗೋಯಿಂಗ್ ಟು ಡೂ ಇನ್ ದ ಇನಿಷಿಯಲ್ ಅನ್ಕವರಿಂಗ್ ಸ್ಟೇಜ್ ಇಸ್ you try to gather the information about the target as much as possible, and here nothing illegal is being done. ಇಲ್ಲಿ ನೀವು ಇನ್ನೂ ತನ ಸಂಶಯ ಬರುವಂಗ ಅಥವಾ ಡೌಟ್ಫುಲ್ ಅನ್ನುವಂಥದ್ದು, ಇಲ್ಲಿಗಲ್ ಅನ್ನುವಂಥದ್ದು ಯಾವುದೇ ಕೆಲಸನ ಮಾಡಿಲ್ಲ. ಈಗ ನಾನು ಒಂದು ಆರ್ಗನೈಸೇಷನ್ಗೆ ಇಂಟರ್ವ್ಯೂಗೆ ಹೋಗ್ತೀನಿ ಅಂತಂದ್ರೂ ಕೂಡ ಐ ಆಮ್ ಗೋಯಿಂಗ್ ಟು ವಿಸಿಟ್ ದ ಕಂಪನೀಸ್ ವೆಬ್ಸೈಟ್, ಗ್ಯಾದರ್ ದ ಇನ್ಫಾರ್ಮೇಶನ್ ಅಬೌಟ್ ಯಾವಾಗ ಎಸ್ಟಾಬ್ಲಿಷ್ ಆಯ್ತು, ಮ್ಯಾನೇಜ್ಮೆಂಟ್ನಾಗ ಯಾರ್ಯಾರು ಅದಾರ, ಎಷ್ಟು ಮಂದಿ ಎಂಪ್ಲಾಯೀಸ್ ಅದಾವು, ಅಥವಾ ಬ್ರಾಂಚ್ ಆಫೀಸಸ್ ಎಲ್ಲೆಲ್ಲ ಅದಾವು, ಅದರ ಟರ್ನ್ ಓವರ್ ಎಷ್ಟದ,
whether it is its economic growth is raising or it is decreasing. Last year the share values ಅಥವಾ ಲಾಸ್ಟ್ ಟೈಮ್ ಇದರದ ಪ್ರಾಫಿಟ್ ಲಾಸಸ್ ಏನಿದ್ದು ಈ ವರ್ಷ ಏನದ, ಈ ರೀತಿಯಾಗಿ ಏನ್ ಮಾಡ್ತೀವಿ, ಒಂದು ಆರ್ಗನೈಸೇಷನ್ ಗೆ ನಾವು ಜಾಬ್ ಇಂಟರ್ವ್ಯೂ ಹೋಗ್ತೇವಿ, ನಮಗ ಕಾಲ್ ಬಂದೈತಿ ಅಂತಂದ್ರ ಇವನ್ at that time also you are going to search that particular organization's website or you are going to search some other way. ಗೂಗಲ್ ನಾಗ ಸರ್ಚ್ ಮಾಡಿ ಇಲ್ಲ ಆರ್ಗನೈಸೇಷನ್ ಅದ ವೆಬ್ಸೈಟ್ ಅನ್ನ ವಿಸಿಟ್ ಮಾಡಿ ಇನ್ಫಾರ್ಮೇಶನ್ ಅನ್ನ ಗ್ಯಾದರ್ ಮಾಡ್ತೀರಿ. ಇಲ್ಲಿ ಅಟ್ಯಾಕರು ಕೂಡ ಅದನ್ನೇ ಮಾಡ್ಲಿಕ್ಕತ್ತಾನ. ಹಿ ಈಸ್ ಗೋಯಿಂಗ್ ಟು ವಿಸಿಟ್ ದ ವೆಬ್ಸೈಟ್ ಆರ್ ಹಿ ಈಸ್ ಗೋಯಿಂಗ್ ಟು ವಿಸಿಟ್ ಸಮ್ ಸರ್ಚ್ ಎಂಜಿನ್ಸ್ ಅಂಡ್ ಗ್ಯಾದರ್ ದ ಇನ್ಫಾರ್ಮೇಶನ್. ಇಲ್ಲ ಅಂತಂದ್ರ ಅದರದ್ದು ಇಮೇಲ್ ಅಡ್ರೆಸ್, ವೆಬ್ಸೈಟ್ ಅಡ್ರೆಸ್ ಕೊಟ್ಟಿರ್ತಾರೆ. ಆ ಬೇಸಿಸ್ ಮೇಲೆ ರಿಲೇಟೆಡ್ IP ಅಡ್ರೆಸಸ್ ನ ಸ್ಕ್ಯಾನ್ ಮಾಡ್ಕೊಂಡು ತಿಳ್ಕೊಂತಾನ. ಸೊ ನಥಿಂಗ್ ಇಲ್ಲೀಗಲ್ ಈಸ್ ಬೀಯಿಂಗ್ ಡನ್ ಅಟ್ ದಿಸ್ ಸ್ಟೇಜ್, ಸೊ ದಟ್ ಯಾರೋ ಏನೋ ಮಾಡ್ಲಿಕ್ಕತ್ತಾರ ಅನ್ನುವಂತ ಸಂಶಯ ಕೂಡ ಏನ್ ಬರಂಗಿಲ್ಲ, ವಿಕ್ಟಿಮಿಗೆ ಬರಂಗಿಲ್ಲ. Right? In the first stage, initial uncovering stage, you are going to gather the information about the victim. Our ಹೆಸರು, our employees, our employee details ಇರ್ಬೋದು, or else you are going to get the IP address of that particular. ನೀವು ವೆಬ್ಸೈಟ್ ಅಡ್ರೆಸ್ ಹಾಕಿದ್ರಿ ಅಂತಂದ್ರೆ DNS ಯೂಸ್ ಮಾಡ್ಕೊಂಡು ಕೆಲವೊಂದಿಷ್ಟು ಟೂಲ್ಸ್ ಇದಾವೆ, ಅದನ್ನ ಯೂಸ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ನೀವೇನ್ ಮಾಡ್ಬೋದು, ರಿಲೇಟೆಡ್ IP ಅಡ್ರೆಸಸ್ ಕೂಡ ಅಕ್ವೈರ್ ಮಾಡ್ಕೊಳ್ಳಿಕ್ಕೆ ಬರ್ತೈತಿ. ಸೊ ಯು ಆರ್ ಗೋಯಿಂಗ್ ಟು ಅಕ್ವೈರ್ ದ IP ಅಡ್ರೆಸಸ್ ಆಸ್ ವೆಲ್ ಆಸ್ the information related to that organization by visiting the website or through the search engines in the first stage, that is initial uncovering stage. And next you have is a network probe. At this particular stage, the attacker uses more invasive techniques to scan the information. ಬಹಳಷ್ಟು ಸೆನ್ಸಿಟಿವ್, ಆಮೇಲೆ ಮಾಡರ್ನ್ ಟೆಕ್ನಿಕ್ಸ್ ಅನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾನೆ, ಹಿ ಇಸ್ ಗೋಯಿಂಗ್ ಟು ಸ್ಕ್ಯಾನ್ ದ ಇನ್ಫಾರ್ಮೇಶನ್. ಯೂಶುವಲಿ ಪಿಂಗ್ ಸ್ವೀಪ್ ಆಫ್ ದ ನೆಟ್ವರ್ಕ್ IP ಅಡ್ರೆಸ್ ಇಸ್ ಪರ್ಫಾರ್ಮ್ಡ್. ಪಿಂಗ್ ಸ್ವೀಪ್ ಅನ್ನುವಂತ ಒಂದು ನೆಟ್ವರ್ಕ್ ಟೆಕ್ನಿಕ್ ಬರ್ತೈತಿ, ವಿಚ್ ಈಸ್ ಯೂಸ್ಡ್ ಫಾರ್ ಫೈಂಡಿಂಗ್ ಔಟ್ ಆರ್ ಫಾರ್ ಸ್ಕ್ಯಾನಿಂಗ್ ಪೋರ್ಟ್ಸ್, ಅಟ್ಯಾಚ್ಮೆಂಟ್ ಪಾಯಿಂಟ್ಸ್, ಅಥವಾ ವಾಟ್ ವಿ ಕಾಲ್ ಇಟ್ ಆಸ್ ಅ ಕನೆಕ್ಟಿಂಗ್ ಪಾಯಿಂಟ್ಸ್. ಕಮ್ಯುನಿಕೇಶನ್ ಹೊರಗೆ ಹೋಗೋದು ಒಳಗೆ ಬರೋದು ಯಾವ ಪರ್ಟಿಕ್ಯುಲರ್ ಕನೆಕ್ಟಿಂಗ್ ಪಾಯಿಂಟ್ ಥ್ರೂ ಆಗ್ಲಿಕ್ಕತೈತಿ, ಯಾವ ಪೆರಿಫೆರಲ್ ಕನೆಕ್ಷನ್ಸ್ ಥ್ರೂ ಆಗ್ಲಿಕ್ಕತೈತಿ. ಅಂದ್ರೆ ಇವಾಗ ಎಲ್ಲಾ ಅಪ್ಲಿಕೇಶನ್ಸಿಗೂ ಏನ್ ಮಾಡಿರ್ತಾರೆ, ಪೋರ್ಟ್ ನಂಬರ್ಸ್ ನ ಅಸೈನ್ ಮಾಡಿರ್ತಾರೆ. ಎವ್ರಿ ಅಪ್ಲಿಕೇಶನ್ ಈಸ್ ಬೀಯಿಂಗ್ ಅಸೈನ್ಡ್ ವಿತ್ ದ ಪೋರ್ಟ್ ನಂಬರ್ಸ್. ಒಂದಿಷ್ಟು ಬಿಲ್ಟ್ ಇನ್ ಪೋರ್ಟ್ ನಂಬರ್ಸ್ ಇದಾವೆ. ಫಾರ್ ಎಕ್ಸಾಂಪಲ್ 80 ಈಸ್ ಬೀಯಿಂಗ್ ಯೂಸ್ಡ್ ಫಾರ್ HTTP, 23 is used for file transfer protocol, 110 is used for post office protocol, POP3 protocol ಅಂತ ಕರಿತೀವಿ. ಈ ರೀತಿಯಾಗಿ ಕೆಲವೊಂದಿಷ್ಟು ಬಿಲ್ಟ್ ಇನ್ ಪೋರ್ಟ್ಸ್ ಅದಾವ. ಇನ್ನು ಕೆಲವೊಂದಿಷ್ಟು ಯೂಸರ್ಸ್ ಆಸ್ ಪರ್ ರಿಕ್ವೈರ್ಮೆಂಟ್ ಏನ್ ಮಾಡ್ತಾರೆ, ಆ ಪೋರ್ಟ್ ನಂಬರ್ಸ್ ನ ಅಸೈನ್ ಮಾಡ್ಕೊಂಡು ತಮ್ಮ ಅಪ್ಲಿಕೇಶನ್ ಪರ್ಪಸ್ ಗೆ ಯೂಸ್ ಮಾಡ್ಕೊಂತಾರೆ. ರೈಟ್? ಬಿಲ್ಟ್ ಇನ್ ಪೋರ್ಟ್ಸ್ ಅನ್ನ ನೀವೇನು ಸ್ಕ್ಯಾನ್ ಮಾಡಿ ಅದು ಮಾಡಿ ತಿಳ್ಕೊಬೇಕಾಗಿಲ್ಲ. ಬಟ್ ಯೂಸರ್ ಡಿಫೈನ್ಡ್ ಪೋರ್ಟ್ ನಂಬರ್ಸ್ ಏನಿರ್ತಾವಲ್ಲ ಅದನ್ನ ತಿಳ್ಕೊಳ್ಳಿಕ್ಕೆ ಯು ಆರ್ ಗೋಯಿಂಗ್ ಟು ಯೂಸ್ ping sweep, which is going to rectify the port which are going to be used for the communication. ಆ particular organization ಬೇರೆದವ್ರ ಜೊತೆ ಕಮ್ಯುನಿಕೇಟ್ ಮಾಡ್ಲಿಕ್ಕೆ, ಏನೋ ಇನ್ಫಾರ್ಮೇಶನ್ ಸೆಂಡ್ ಮಾಡ್ಲಿಕ್ಕೆ ಅಥವಾ ರಿಸೀವ್ ಮಾಡ್ಕೊಳ್ಳಿಕ್ಕೆ ಯಾವ ಪರ್ಟಿಕ್ಯುಲರ್ ಪೋರ್ಟ್ಸ್ ನ ಯೂಸ್ ಮಾಡ್ತೈತಿ ಅನ್ನೋದನ್ನ ನೀವೇನ್ ಮಾಡ್ಬೋದು, ಸ್ಕ್ಯಾನ್ ಮಾಡಿ ತಿಳ್ಕೊಬಹುದು. ಒನ್ಸ್ ಯು ಗೆಟ್ ದ IP ಅಡ್ರೆಸ್ ಆಫ್ ಅನ್ ಆರ್ಗನೈಸೇಷನ್ ಆರ್ ಎನಿ ಸಿಸ್ಟಮ್, ಯಾವುದೋ ಒಂದು ಸಿಸ್ಟಮ್ ಒಂದು ಲ್ಯಾಪ್ಟಾಪ್ IP ಅಡ್ರೆಸ್ ಸಿಕ್ತು ಅಂತಂದ್ರ ಆ IP ಅಡ್ರೆಸ್ ನ ಈ ಪಿಂಗ್ ಸ್ವೀಪ್ ಅನ್ನುವಂತ ನೆಟ್ವರ್ಕ್ ಪ್ರೋಬಿಂಗ್ ಟೂಲ್ ಏನದಲ್ಲ, ಅಡ್ವಾನ್ಸ್ಡ್ ಟೂಲ್, ಅದನ್ನ ಯೂಸ್ ಮಾಡ್ಕೊಂಡ್ರಿ ಅಂದ್ರೆ ಆ IP ಅಡ್ರೆಸ್ ನಿಂದ ಆ ಪರ್ಟಿಕ್ಯುಲರ್ IP ಅಡ್ರೆಸ್ ನ ಯೂಸ್ ಮಾಡುವಂತ ಸಿಸ್ಟಮ್ಸ್ ಯಾವ್ಯಾವ ಪೋರ್ಟ್ಸ್ ನ ಯೂಸ್ ಮಾಡಿ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಅಥವಾ ಯಾವ ಪೋರ್ಟ್ ಡೇಟಾ ಟ್ರಾನ್ಸ್ಮಿಷನ್ ಯೂಸ್ ಮಾಡ್ಲಿಕ್ಕತ್ತೈತಿ, ಯಾವ ಪೋರ್ಟ್ ಅನ್ನ ಡೇಟಾ ರಿಸೀವ್ ಮಾಡ್ಕೊಳ್ಳಿಕ್ಕೆ ಯೂಸ್ ಮಾಡ್ಲಿಕ್ಕತ್ತೀವಿ, ಯಾವ ಈಗ ಪ್ರೆಸೆಂಟ್ಲಿ ಯೂಸ್ ಒಳಗದಾವು, ಯಾವ ಡಿಆಕ್ಟಿವೇಟೆಡ್ ಅದಾವು, ಎಲ್ಲಾನು ನೀವೇನ್ ಮಾಡ್ಬೋದು, ತಿಳ್ಕೋಬಹುದು. ಅಂಡ್ ದಿಸ್ ಈಸ್ ಅನ್ ಇಲ್ಲೀಗಲ್ ವರ್ಕ್. ಇದು ಲೀಗಲ್ ಅಲ್ಲ, ಇಟ್ ಈಸ್ ಇಲ್ಲೀಗಲ್. ಇವಾಗ ನೆಟ್ವರ್ಕ್ probing ದಿಂದ ನಿಮ್ದು illegal activity start ಆಗ್ತೈತಿ. See here, at the network probe stage, the attacker uses more invasive techniques to scan the information. ಈಗೇನ್ ಫಸ್ಟ್ ಸ್ಟೇಜ್ ಒಳಗೆ ಇನ್ಫಾರ್ಮೇಶನ್ ಅನ್ನ ಗ್ಯಾದರ್ ಮಾಡಿರಿ, IP ಅಡ್ರೆಸಸ್ ಅನ್ನ ಕಲೆಕ್ಟ್ ಮಾಡಿರಿ, ಪರ್ಸನಲ್ ಇನ್ಫಾರ್ಮೇಶನ್ಸ್ ಅನ್ನ ಕಲೆಕ್ಟ್ ಮಾಡಿರಿ, ಅದನ್ನ ಏನ್ ಮಾಡ್ತಾನ, ಸ್ಕ್ಯಾನ್ ಮಾಡ್ತಾನ. ಅಂದ್ರೆ ಓಕೆ
ಇದ್ರೊಳಗೆ ಕೆಲವೊಂದಿಷ್ಟು ಅನ್ನೆಸೆಸರಿನೂ ಆಗಿರ್ತಾವ, ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಇರ್ತಾವ. ಸೊ ಅನ್ನೆಸೆಸರಿ ಇರೋದನ್ನ ಎಲ್ಲ ತೆಗೆದು ಹೊರಗೆ ಹಾಕಿ ಸಣಿಸ್ಕೊಂಡು ತಕೊಂಡಂಗ ವೇಸ್ಟ್ ಅನ್ನ ಕೆಳಗೆ ಬಿಡ್ತೀವಿ, ಬೇಕಾಗಿದ್ದನ್ನಷ್ಟೇ ಉಳಿಸ್ಕೊಂತೀವಿ. ಆ ರೀತಿ ಇಲ್ಲಿ ಇನ್ಫಾರ್ಮೇಶನ್ ಅನ್ನ ಏನ್ ಮಾಡ್ತಾನೆ, ಸ್ಕ್ಯಾನ್ ಮಾಡ್ತಾನೆ. ಯೂಶುವಲಿ ಅ ಪಿಂಗ್ ಸ್ವೀಪ್ ಆಫ್ ದ ನೆಟ್ವರ್ಕ್ IP address is performed to seek out potential target and then port scanning tool. You are going to use some port scanning tools also, and they have been listed. ಇಲ್ಲಿ ಒಂದು ಟೇಬಲ್ ಕೊಟ್ಟಾರ ಅವರ, ಆ ಟೇಬಲ್ ಒಳಗೆ ಪೋರ್ಟ್ ಸ್ಕ್ಯಾನಿಂಗ್ ಟೂಲ್ಸ್. ಇಫ್ ಯು ರಿಮೆಂಬರ್, ಐ ಹ್ಯಾಡ್ ರೆಡ್ ಔಟ್ ದೋಸ್ ಟೂಲ್ಸ್. ಯಾವಾಗ ಸ್ಕ್ಯಾನಿಂಗ್ ಅಂಡ್ ಸ್ಕ್ರೂಟನೈಸಿಂಗ್ ಹೇಳ್ಬೇಕಾದ್ರೆ ಹೇಳಿದ್ದೆ ನಾನು ಯಾವ ರೀತಿಯಾಗಿ ಇಂಪಾರ್ಟೆಂಟ್ ಆಕ್ಟಿವ್ ಡಿಆಕ್ಟಿವೇಟೆಡ್ ಪೋರ್ಟ್ಸ್ ಅನ್ನ ಯೂಸ್ ಮಾಡ್ಲಿಕ್ಕೆ ರೆಡಿಮೇಡ್ ಟೂಲ್ಸ್ ಅವೈಲೇಬಲ್ ಇದಾವೆ. ಯಾವ ಕೆಲಸನೂ ನೀವು ಮ್ಯಾನ್ಯುವಲಿ ಮಾಡಬೇಕಾಗಿಲ್ಲ. ಫಾರ್ ಎವ್ರಿಥಿಂಗ್ ಆಟೋಮೆಟಿಕ್ tools are available. So certain tools are being used which are going to get all the related IP addresses as well as all the ports that are currently being used and for which purpose they are being used. ಯಾವ ರೀತಿಯಾದಂಥ ಅಪ್ಲಿಕೇಶನ್ ಕಮ್ಯುನಿಕೇಶನ್ಗೆ ಯಾವ ಪೋರ್ಟನ್ನ ಯೂಸ್ ಮಾಡ್ತಾರ ಅನ್ನೋ ಲಿಸ್ಟ್ ಕೂಡ ನಮಗೆ ಏನಾಗ್ತೈತಿ, ಸಿಗ್ತೈತಿ. ಅಂಡ್ ಈಸ್ ಯೂಸ್ ಟು ಡಿಸ್ಕವರ್ ಎಕ್ಸಾಕ್ಟ್ಲಿ ವಿಚ್ ಸರ್ವಿಸ್ ಆರ್ ರನ್ನಿಂಗ್ ಆನ್ ದ ಟಾರ್ಗೆಟ್ ಸಿಸ್ಟಮ್. ಯಾವ ಸರ್ವಿಸ್ ರನ್ ಆಗ್ಲಿಕ್ಕತ್ತೈತಿ ಅಂದ್ರೆ ಯಾವ ಅಪ್ಲಿಕೇಶನ್ ಪ್ರೆಸೆಂಟ್ಲಿ ರನ್ ಆಗ್ಲಿಕ್ಕತ್ತೈತಿ, ಏನ್ ಯೂಸ್ ಮಾಡ್ಲಿಕ್ಕತ್ತಾರ ಅವರು ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ. ಅಟ್ ದಿಸ್ ಪಾಯಿಂಟ್ ದ ಅಟ್ಯಾಕರ್ ಹ್ಯಾಸ್ ಸ್ಟಿಲ್ ನಾಟ್ ಡನ್ ಎನಿಥಿಂಗ್ ದಟ್ ವುಡ್ ಬಿ ಕನ್ಸಿಡರ್ಡ್ ಆಸ್ ಅಬ್ನಾರ್ಮಲ್ ಆಕ್ಟಿವಿಟಿ ಆನ್ ದ ನೆಟ್ವರ್ಕ್ ಆರ್ ಎನಿಥಿಂಗ್ ದಟ್ ಕ್ಯಾನ್ ಬಿ ಕ್ಲಾಸಿಫೈಡ್ ಆಸ್ ಇಂಟ್ರೂಜನ್. ಇದು ಅಬ್ನಾರ್ಮಲ್ ಅಲ್ಲ, ಬಟ್ ಇಟ್ ಈಸ್ ಇಲ್ಲೀಗಲ್. ನಾರ್ಮಲ್ ಪ್ರೊಸೀಜರ್ಸ್ ಅಂತನೂ ಅಲ್ಲಲ್ಲ, ಬೇರೆ ಯಾರ್ದೋ ಇದ್ರೊಳಗ ಆಕ್ಟಿವೇಟೆಡ್ ಡಿಆಕ್ಟಿವೇಟೆಡ್ ಪೋರ್ಟ್ಸ್ ನೀವು ಐಡೆಂಟಿಫೈ ಮಾಡ್ಕೊಂತೀರಿ ಅಂತಂದ್ರೆ ಇಟ್ ಈಸ್ ನಾಟ್ ಆನ್ ಲೀಗಲ್ ವರ್ಕ್. ಬಟ್ ನೀವು ಇನ್ನೂ ಇಂಟರ್ಫಿಯರೆನ್ಸ್ ಏನು ಮಾಡಿಲ್ಲ, ಒಳಗೆ ಹೋಗಿ ಅವ್ರ ಡೇಟಾನ ಫೆಚ್ ಮಾಡಿಲ್ಲ, ಬಟ್ ಸ್ಟಿಲ್ ಯು ಆರ್ ಗ್ಯಾದರಿಂಗ್ ದ ಇನ್ಫಾರ್ಮೇಶನ್ ವಿಚ್ ಈಸ್ ಪರ್ಸನಲ್. ನಾ ಯಾವ ಸರ್ವಿಸ್ ಅನ್ನ ರನ್ ಮಾಡ್ತೀನಿ, ನಾ ಯಾವ ಅಪ್ಲಿಕೇಶನ್ಸ್ ಅನ್ನ ಯೂಸ್ ಮಾಡ್ತೀನಿ, ಅಥವಾ ನಾ ಯಾವ ಪೋರ್ಟ್ ನ ಯೂಸ್ ಮಾಡ್ಲಿಕ್ಕತ್ತೀನಿ, ಇದು ಎಲ್ಲ ಏನದಲ್ಲ ಆ ಸಿಸ್ಟಮ್ ಅನ್ನ ಯೂಸ್ ಮಾಡುವಂತ ಯೂಸರ್ ಅದು ಪರ್ಸನಲ್, ಅದು ಎಲ್ಲರಿಗೂ ಅವೈಲೇಬಲ್ ಇರ್ಬೇಕಂತೇನಿಲ್ಲ. ಸೊ ಇಟ್ ಈಸ್ ಇಲ್ಲೀಗಲ್, ಬಟ್ ಸ್ಟಿಲ್ ಯು ಹ್ಯಾವ್ ನಾಟ್ ಇಂಕ್ಲೂಡೆಡ್, ಯು ಹ್ಯಾವ್ ನಾಟ್ ಇಂಟರ್ಫಿಯರ್ಡ್ ಇನ್ ಟು ದೇರ್ ವರ್ಕ್. ಅವ್ರ ಕೆಲ್ಸಕ್ಕೆ ಅಡೆತಡೆ ಹಾಕಿಲ್ಲ ಅಥವಾ ಅವ್ರ ಕೆಲಸದಾಗ ನಡು ಬಂದಿಲ್ಲ, ಬಟ್ ಯು ಆರ್ ಡೂಯಿಂಗ್ ಸಮಥಿಂಗ್ ವಿಚ್ ಈಸ್ ನಾಟ್ ಇನ್ಸೇನ್ ವರ್ಕ್ ನಂತರ ಮಾಡಿರಿ. ಇನ್ಸೇನ್ ಅಂತಂದ್ರೆ ಇಲ್ಲೀಗಲ್, ತಪ್ಪು ಕೆಲಸ ನಂತರ ಮಾಡಿರಿ, ಬಟ್ ಅವ್ರಿಗೆ ಅದರಿಂದ ಇನ್ನೂ ಎಫೆಕ್ಟ್ ಆಗಿಲ್ಲ. ಅಂಡ್ ದ ನೆಕ್ಸ್ಟ್ ಸ್ಟೇಜ್ ಈಸ್ ಕ್ರಾಸಿಂಗ್ ದ ಲೈನ್ ಟುವರ್ಡ್ ಎಲೆಕ್ಟ್ರಾನಿಕ್ ಕ್ರೈಮ್. ಇವಾಗ ಇಲ್ಲಿ ತನಕ ಕ್ರೈಮ್ ಕಮಿಟ್ ಆಗಿರಲಿಲ್ಲ. ನೌ ಯು ಆರ್ ಮೂವಿಂಗ್ ಟುವರ್ಡ್ಸ್ ಕಮಿಟಿಂಗ್ ದ ಎಲೆಕ್ಟ್ರಾನಿಕ್ ಕ್ರೈಮ್. ಅಂಡ್ ಹೌ ಯು ಆರ್ ಗೋಯಿಂಗ್ ಟು ಕಮಿಟ್ ದಟ್ ಕ್ರೈಮ್ and what is done to commit that crime will study in the next class ಒಳಗೆ ಅದ್ರ ಬಗ್ಗೆ ಹೇಳ್ತೀನಂತ. ಅಂಡರ್ಸ್ಟೂಡ್? ಇಲ್ಲಿವರೆಗೂ ಹೇಳಿದ್ದು ತಿಳಿತಾ? Is it clear? First two stages, initial uncovering and network probe. Yes or no? Understood or no? Those who have not raised your hands, ತಿಳಿದಿಲ್ಲ ಅಂತ ಕನ್ಸಿಡರ್ ಮಾಡ್ಬೋದಾ? ಪ್ರೀತಿ, ರೋಹಿಣಿ, ಸಚಿನ್, ಸಾವಂತ್, ಪವನ್, ಸ್ನೇಹಾ. Should I consider that you have not understood? Okay, Sneha raised her hand. Remaining people, if you have not understood, then text me what is your doubt. ಏನ್ ತಿಳಿದಿಲ್ಲ ಅಂತ ಹೇಳಿ ಟೆಕ್ಸ್ಟ್ ಮೆಸೇಜ್ ಮಾಡಿ ಡೌಟ್ ಕ್ಲಿಯರ್ ಮಾಡ್ತೀನಂತ. If you have any doubt, please send me the text message so that I can clear your doubt. ಯಾರಿಗೆ ತಿಳಿದಿಲ್ಲ ಕೈ ಎತ್ತಿಲ್ಲ, ಏನ್ ಡೌಟ್ ಅದ ಮೆಸೇಜ್ ಮಾಡ್ರಿ.
ಫಾಸ್ಟ್ ಆಯ್ತಾ ಹೇಳುದ? Was it fast?